ಧ್ವನಿ ನ್ಯೂಸ್ಗೆ ಸ್ವಾಗತ. ಬೇಲೂರಿನಲ್ಲಿ 538ನೇ ಕನಕ ಜಯಂತಿ ಆಚರಣೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಮತಿ ಹೇಮಾವತಿ ಮಂಜುನಾಥ್ ರವರು ಉದ್ಘಾಟಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ತಹಸೀಲ್ದಾರ್ ಅವರು, ಪುರಸಭೆ ಪ್ರಭಾರ ಅಧ್ಯಕ್ಷರು ಆದ ಹುಷಾರ್ ಅವರು, ಬಿಎಂ ಸಂತೋಷ್ ಅವರು, ವೃತ್ತ ನಿರೀಕ್ಷಕರು ಆದ ರೇವಣ್ಣನವರು, ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ರವರು, ಮಾಜಿ ಪುರಸಭಾಧ್ಯಕ್ಷರು ಆಗಿರುವಂತಹ ಶ್ರೀಮತಿ ತೀರ್ಥ ಕುಮಾರಿ ವೆಂಕಟೇಶ್ ಅವರು, ಹಲವಾರು ಸಂಘ ಸಂಸ್ಥೆ ಅಧ್ಯಕ್ಷರುಗಳು, ಮುಖಂಡರುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ಆದ ಬಿಎಲ್ ಧರ್ಮಗೌಡರು, ಬೇಲೂರಿನಲ್ಲಿ ಕನಕದಾಸರ ಪ್ರತಿಮೆಯನ್ನ ನಿರ್ಮಿಸಲಾಗುತ್ತೆ ಅಂತ ಸಭೆಯಲ್ಲಿ ತಿಳಿಸಿದರು. ಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಕನಕ ಜಯಂತಿಯನ್ನ ಆಚರಣೆ ಮಾಡಲಾಗಿದೆ. ವರದಿ ಉಮೇಶ್ ಎಂ ಚೆನ್ನಿ. ಉಡುಪಿಯಲ್ಲಿ ಏನು ಹಿಂದೆ 15ನೇ ಶತಮಾನದಲ್ಲಿ ಮಠ ಮಾನ್ಯಗಳಲ್ಲಿ ಈ ಹಿಂದುಳಿದವರು ಕೀಳು ಭಾವನೆ, ಮೇಲು ಭಾವನೆ ಬೇಕಾದಷ್ಟಿತ್ತು. ಈಗಲ್ಲ, ಈಗ ಬೇಕಾದಷ್ಟಿದೆ. ಅದನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಕನಕದಾಸ ಹೋರಾಟ ಮಾಡಿದ. ವ್ಯಾಸರಾಯನ ಶಿಷ್ಯನಾದ. ವ್ಯಾಸರಾಯನ ಹತ್ತಿರ ಇದ್ದಂತಹ ಮೇಲ್ಮಟ್ಟದ ಕೆಲವರು. ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, ಟಿವಿಎಸ್, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.